ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಯಾ ಕ್ರಿಯೇಷನ್ಸ್. ನಾನಿವತ್ತು ನಿಮಗೆ ಒಂದು ಹೊಸ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ. ಅದು ಒಂದು ಡಿಫ್ರೆಂಟ್ ಡಿಸೈನು, ಸ್ಯಾಂಟಿಂಗ್ ಅರ್ಚಲ್ಲೇ ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಿದ್ದೀನಿ. ಈಗ ಅದು ಯಾವ ಥರ ಹಾಕೋದು ಅಂತ ನೋಡ್ಕೊಳ್ಳೋಣ ಬನ್ನಿ. 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಅದೇ ಇಲ್ಲಿ 2 ಥರ ಬೀಡನ್ನ ತೊಗೊಂಡಿದ್ದೀನಿ. ಕಾಪರ್ ಬೀಡು, ಒಂದು ಬಿಗ್ ಸೈಜ್ದು ಮತ್ತು ಇನ್ನೊಂದು ಸ್ಮಾಲ್ ಸೈಜ್, ಇವೆರಡು ಥರ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಪಿಂಕ್, ಲೈಟ್ ಪಿಂಕ್ ಆ್ಯಂಡ್ ಡಾರ್ಕ್ ಪಿಂಕು ಕಾಂಬಿನೇಷನ್ ಇದೆ. ಕಾಪರ್ ಜರಿ ಇದೆ, ಇಲ್ಲಿ ಸಿಲ್ವರ್ ಜರಿ ಇದೆ. ನಾನು ಕಾಪರ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ. ಫುಲ್ ಬಿಗ್ ಬಾರ್ಡರ್ ಸ್ಯಾರಿ ಇದು, ತುಂಬ ಚೆನ್ನಾಗಿದೆ ಸ್ಯಾರಿ, ಗ್ರ್ಯಾಂಡ್ ಸ್ಯಾರಿ. ಇದಕ್ಕೆ ನಾನೀಗ ಇಲ್ಲಿ ಕುಚ್ಚನ್ನ ಹಾಕಿ ತೋರಿಸ್ತಿದ್ದೀನಿ ಯಾವ ಥರ ಬರುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿ ನಾವು 2 ಟೈಮ್ ಲಾಕ್ ಮಾಡ್ಕೊಳ್ಳೋಣ. ಫಸ್ಟು ಯಾವುದೇ ಡಿಸೈನ್ ಸ್ಟಾರ್ಟ್ ಮಾಡಬೇಕಲ್ಲ, ನಾನು ಯಾವುದೇ ಸೀರೆಗೆ ಫಸ್ಟು 2 ಟೈಮ್ ಲಾಕ್ ಮಾಡಿನೇ ಸ್ಟಾರ್ಟ್ ಮಾಡ್ಕೊಳ್ತೀನಿ. 2 ಟೈಮ್ ಲಾಕ್ ಮಾಡಿ ಹಿಂದೆ ನಾಟ್ನ ಲಾಸ್ಟಿಗೆ ಕಂಪೇಸ್ಟ್ ಮಾಡಿಬಿಡಿ, ಆಗ ಬಿಚ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ. ಇಲ್ಲಿ ನಾನು ಫಸ್ಟಿಗೆ ಕುಚ್ಚಿಗೆ ಜಾಗನ ಬಿಟ್ಕೊಳ್ತೀನಿ, 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ತೀನಿ ಪಕ್ಕದಲ್ಲೇ. ನೋಡಿ, ಈ ಥರ ಬರುತ್ತೆ. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ನಾನು ಬಿಗ್ ಸೈಜ್ ಬೀಡನ್ನ ತೊಗೊಂಡಿದ್ನಲ್ಲ, ಅದನ್ನು ಒಂದು ತೊಗೊಳ್ತೀನಿ. ಈ ಥರ ಬಿಗ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಹಾಗೆ ಅದೆಷ್ಟು ಜಾಗ ಸಾಲತ್ತೋ ಅಷ್ಟಕ್ಕೆ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಕೂಡ ಒಂದ್ಸಲ ಲಾಕ್ ಆದಮೇಲೆ ನೋಡಿ, ಇಲ್ಲಿಂದ ಲಾಕ್ ಆದ ತಕ್ಷಣ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತೀನಿ. ಸ್ವಲ್ಪ ಟರ್ನ್ ಮಾಡಿಬಿಟ್ಟು ಇಲ್ಲಿಂದ ನಾನು 1 2 3 4 5 ಚೈನ್ ಹಾಕ್ತೀನಿ. ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶ ಇದೆಯಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೆಕೆಂಡ್ ಸಿಂಗಲ್ ಕ್ರೋಶ ಅಲ್ಲ, ಬೀಡ್ ಪಕ್ಕದಲ್ಲಿರೋ ಫಸ್ಟ್ನೇ ಸಿಂಗಲ್ ಕ್ರೋಶಗೆ ಲಾಕ್ ಮಾಡ್ಕೊಳ್ತೀನಿ. ಹಾಗೆ ಫ್ರಂಟಿಗೆ ಟರ್ನ್ ಮಾಡ್ತೀನಿ. ನೋಡಿ, ಅಲ್ಲಿಂದನೇ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತೀನಿ. ಫ್ರಂಟಿಗೆ ಟರ್ನ್ ಮಾಡಾದಮೇಲೆ ಇಲ್ಲಿ 1 2 3 ಚೈನ್ ಹಾಕ್ತೀನಿ. ಅಲ್ಲಿಂದನೇ 1 2 ಟೈಮ್ ದಾರ ಸುತ್ಕೊಳ್ತೀನಿ. ತ್ರಿಬಲ್ ಕ್ರೋಶನ ಮಾಡ್ತೀನಿ. 5 ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ಎರಡರಲ್ಲೊಂದು ಈ ಥರ ತ್ರಿಬಲ್ ಕ್ರೋಶ. ಫಸ್ಟು ಸೂಜಿ ಮೇಲೆ 2 ಟೈಮ್ ದಾರ ಸುತ್ಕೊಳ್ಳೋದು. 5 ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದ್ಸಲ, 2 ದಾರ ಒಂದ್ಸಲ, ಇನ್ನೆರಡು ದಾರ ಒಂದ್ಸಲ, ಈ ಥರ 1 ಮಾಡ್ಕೊಳ್ಳೋದು. ಇದೇ ತ್ರಿಬಲ್ ಕ್ರೋಶ. ಇದೇ ಥರ ನಾವು ಇಲ್ಲಿ 12 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. 12 ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಗ್ರ್ಯಾಂಡಾಗೂ ಇರೋಲ್ಲ, ಸಿಂಪಲಾಗೂ ಇರೋಲ್ಲ, ಮೀಡಿಯಮ್ ಆಗಿರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಬೀಡೇನು ಹೆವಿ ಅನಿಸಲ್ಲ, ಅಷ್ಟು ಸಿಂಪಲಾಗಿ ಚೆನ್ನಾಗಿರುತ್ತೆ. ಈ ಥರ ಸ್ಯಾರಿಗಳಿಗೆ ಇದು ಮ್ಯಾಚ್ ಆಗುತ್ತೆ ಅಂದ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕೊನೆವರೆಗೂ ನೋಡಿ, ಫುಲ್ ಡಿಸೈನ್ ಅರ್ಥ ಆಗುತ್ತೆ. ಅರ್ಧದಲ್ಲೇ ನೋಡಿ ಸ್ಟಾಪ್ ಮಾಡಿದರೆ ಅರ್ಥ ಆಗಲ್ಲ. ಹಾಗಾಗಿ ಹೊಸಬ್ರು ನೋಡ್ತಾಯಿದ್ರೆ ನೋಡ್ತಾ ಪ್ರಾಕ್ಟೀಸ್ ಮಾಡಿ, ಆಗ ಬೇಗ ಕಲಿಯೋಕ್ಕೆ ಯೂಸ್ ಆಗುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ. ಇಲ್ಲಿ 3 ಚೈನ್ ಹಾಕಿರ್ತೀವಲ್ಲ, ಅದನ್ನೂ ಕೂಡ ಒಂದು ಕಂಬ ಅಂತ ಕೌಂಟ್ ಮಾಡ್ಕೊಳ್ಳಿ. ಈಗ 12 ಕಂಬ ಆಗಿದೆ. ಇಲ್ಲಿಗೆ ಲಾಕ್ ಮಾಡೋಣ. ಅದೆಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡಿ ಮತ್ತೆ ಈಗ ಬ್ಯಾಕೆ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿ ದಾರಾನ ಮೇಲೆ ಎಳ್ಕೊತೀನಿ. ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ ಏನು ತೊಗೊಂಡಿದ್ವಿ ಅದನ್ನು ತೊಗೊಳ್ತೀನಿ. ನೀವು ಒಂದೊಂದೇ ತೊಗೊಳ್ಳೋರು ಒಂದೊಂದೇ ತೊಗೊಳ್ಳಿ. ನಾನು ಒಂದೇ ಸಲ 4-5 ಬೀಡನ್ನ ನೀಡಲ್ಗೆ ಹಾಕೊಳ್ತೀನಿ. 1 ಬೀಡ್ ಹಾಕಿ ಇಲ್ಲಿ 1 2 ಎರಡನೇ
ಹೋಲ್ ಗ್ಯಾಪ್ ಇದೆಯಲ್ಲ ಅದರೊಳಗೆ ಲಾಕ್ ಮಾಡ್ತೀನಿ. ಹಾಗೆ ಮತ್ತೆ ಒಂದು ಬೀಡ್ ಹಾಕ್ತೀನಿ. 1 2 ಎರಡನೇ ಗ್ಯಾಪ್ಗೆ ಲಾಕ್ ಮಾಡ್ತೀನಿ. ಮತ್ತೆ ಒಂದು ಬೀಡ್ ಹಾಕಿ ಎರಡನೇ ಗ್ಯಾಪ್ಗೆ ಲಾಕ್ ಮಾಡ್ತೀನಿ. ನೋಡಿ ಈ ಥರ ಲಾಕ್ ಮಾಡಿದ್ದೀನಿ. ಇಲ್ಲಿ ಫಸ್ಟ್ ಚೈನ್ ಗ್ಯಾಪ್ ಏನಿದೆಯೋ 3 ಚೈನ್ ಹಾಕಿ ಮೇಲೆ ಲಾಕ್ ಚೈನ್ ಬಂದಿರುತ್ತಲ್ಲ ಅದ್ರ ಮೇಲೆ ಕೂಡ ಒಂದು ಬೀಡನ್ನ ಹಾಕಿ ಲಾಕ್ ಮಾಡಿದ್ದೀನಿ. ಈಗ ಹಾಗೆಯೇ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿ ಇಲ್ಲಿಂದ 1 2 3 ಚೈನ್ ಹಾಕ್ತೀನಿ. ಇಲ್ಲಿ ಬೀಡನ್ನ ಕೆಳಗೆ ಲಾಕ್ ಮಾಡ್ಕೊಳ್ತೀನಿ. ನಿಮಗೆ ಅಲ್ಲಿ ಹೋಲ್ ಗ್ಯಾಪ್ ಕಾಣೋದಿಲ್ಲ, ನೀವೇ ಬೀಡನ್ನ ಕೆಳಗಡೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಹೀಗೆ 3 ಚೈನ್ ಹಾಕಿ ಹಾಗೆ ಮಾಡ್ಕೊಳ್ಳಿ, ಅದೇ ಗ್ಯಾಪ್ ಆಗುತ್ತೆ. ಇದನ್ನು ಇಲ್ಲಿ ಸಿಂಗಲ್ ಕ್ರೋಶಾ ಇಲ್ಲಿ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಈಗ ಇಲ್ಲಿ ಒಂದು ಸಿಂಗಲ್ ಕ್ರೋಶಾ ಮಾಡ್ತೀನಿ. ಈ ಥರ ಸಿಂಗಲ್ ಕ್ರೋಶಾ ಮಾಡಿ ಈಗ ನಾನು ಇಲ್ಲೂ ಕೂಡ ಬೀಡನ್ನ ಹಾಕ್ಕೊಳ್ತೀನಿ. ನೋಡಿ ಈ ಥರ ಬೀಡ್ ಹಾಕ್ತೀನಿ, ಲಾಕ್ ಮಾಡ್ತೀನಿ. ಒಂದು ಬೀಡ್ ಹಾಕ್ತೀನಿ, ಬಟ್ಟೆಗೆ ಲಾಕ್ ಮಾಡ್ತೀನಿ. ಒಂದು ಬೀಡ್ ಹಾಕ್ತೀನಿ, ಬಟ್ಟೆಗೆ ಲಾಕ್ ಮಾಡ್ತೀನಿ. ಒಂದು ಬೀಡ್ ಹಾಕೋದು, ಬಟ್ಟೆಗೆ ಲಾಕ್ ಮಾಡೋದು. ಇದು ಕೂಡ ಒಂದು ಹೊಸ ಡಿಸೈನ್ ಥರ ಚೆನ್ನಾಗಿ ಕಾಣುತ್ತೆ ಅಂತ ಟ್ರೈ ಮಾಡ್ತಿದ್ದೀನಿ. ಇಲ್ಲಿ 5 ಬೀಡ್ ಆಗಿದೆ, ಇನ್ನೂ 2 ಬೀಡ್ ಹಾಕ್ಕೊಳ್ಳೋಣ. ಹೀಗೆ 7 ಹಾಕಿದ್ದೀನಿ. 7 ಹಾಕಾದ್ಮೇಲೆ ಇಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶಾನ ಮಾಡ್ಕೊಳ್ಳೋಣ. ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶಾ ಆದಮೇಲೆ ಇಲ್ಲಿಂದನೇ ನಾನು ಮೇಲ್ ಮಾಡಿ ದಾರನ ಬೀಡನ್ನ ತಗೊಳ್ತಿದ್ದೀನಿ. ಇನ್ನು ಲಾಕ್ ಮಾಡೋಣ, ಎಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ. ಹಾಗೆ ಬ್ಯಾಕ್ಗೆ ಟರ್ನ್ ಮಾಡ್ಕೊಳ್ಳೋಣ. ಹೀಗೆ ಫಸ್ಟ್ ಸಿಂಗಲ್ ಕ್ರೋಶಾಗೆ ಲಾಕ್ ಮಾಡೋಣ. ಮತ್ತೆ ಫ್ರಂಟ್ಗೆ ಟರ್ನ್ ಮಾಡಿ 3 ಚೈನ್ ಹಾಕಿ ಮತ್ತು ತ್ರಿಬಲ್ ಕ್ರೋಶಾನ ಮಾಡೋಣ. 5 ಚೈನ್ ಗ್ಯಾಪ್ಗೆ 12 ತ್ರಿಬಲ್ ಕ್ರೋಶಾ ಮಾಡ್ಕೊಳ್ಳೋಣ. ಮತ್ತು ಇದನ್ನು ಟರ್ನ್ ಮಾಡಿಬಿಟ್ಟು ಬೀಡ್ ಹಾಕ್ಕೊಳ್ಳಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮತ್ತೆ ಟರ್ನ್ ಮಾಡಿ ಬೀಡ್ ಮೇಲ್ಗಡೆ 3 ಚೈನ್ ಹಾಕಿ ಮತ್ತೆ ಇಲ್ಲಿಗೆ ಬೀಡನ್ನ ಹಾಕ್ಕೊಳ್ಳಿ. ಸೇಮ್ ಇದೇ ಥರ. ಸಾರಿ, ನಾನು ಫಸ್ಟಿಗೆ ಈ ಥರ 5 ಚೈನ್ ಹಾಕ್ಬಿಟ್ಟೆ, ಮಿಸ್ ಆಗಿ 5 ಚೈನ್ ಹಾಕಿದೆ, ಮತ್ತೆ ಬಿಚ್ಚೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ. ಇಲ್ಲಿ ನೀವು ಫಸ್ಟಿಗೆ ಏನು ಮಾಡಿ ಅಂದರೆ ಈ 3 ಬೀಡ್ಸ್ ಇದೆಯಲ್ಲ ಈ ಬೀಡ್ಸ್ನ ಇಲ್ಲಿಗೆ ಫಸ್ಟು ಲಾಕ್ ಮಾಡ್ತೀರ. ಲಾಕ್ ಮಾಡಿದ ತಕ್ಷಣ 3 ಬೀಡ್ ಹಾಕ್ಕೊಳ್ಳಿ. ಒಂದು ಬೀಡು, ಒಂದು ಸಿಂಗಲ್ ಕ್ರೋಶಾ, ಒಂದು ಬೀಡು, ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. 3 ಹಾಕ್ಕೊಳ್ಳಿ ಸಾಕು ಇಲ್ಲಿ ಫಸ್ಟಿಗೆ. ಆನಂತರ ಒಂದು ಸಿಂಗಲ್ ಕ್ರೋಶಾ ಮಾಡಿ ಬೀಡನ್ನ ಹಾಕ್ಕೊಂಡು ಆರ್ಚ್ನ ಸ್ಟಾರ್ಟ್ ಮಾಡಿ. ನಾನು ಮಿಸ್ ಆಗಿ 5 ಚೈನ್ನ ಹಾಕ್ಬಿಟ್ಟೆ. ಈ ಥರ
ಇಲ್ಲಿ 7 ಬಂದಿದೆ. ಇಲ್ಲಿ ಫಸ್ಟಾಗಿ ಮಾತ್ರ 3 ಬೀಡನ್ನ ಹಾಕ್ಕೊಳ್ಳಿ, ಓಕೆನಾ. ಇನ್ನೆಲ್ಲ ಫುಲ್ ಇದೇ ಥರ 7 ಬೀಡನ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಇನ್ನು ಫುಲ್ ಫಿನಿಶ್ ಮಾಡಿ ಫೈನಲಾಗಿ ಯಾವ ಥರ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಸ್ಟೆಪ್ನ ಇದು ಫುಲ್ ಕಂಪ್ಲೀಟ್ ಮಾಡಿ ನೋಡ್ಕೊಳ್ಳೋಣ. ಈಗ ನೋಡಿ, ಫಸ್ಟ್ ಸ್ಟೆಪ್ ಫುಲ್ ಈ ಥರ ಕಂಪ್ಲೀಟ್ ಆಗಿದೆ. ಇದಕ್ಕೆ ನಾವೀಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾವೀಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಿದ್ವಿ. ಇಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಫಸ್ಟು ಬೀಡ್ ಇರಲಿಲ್ಲ ಅಲ್ವಾ, ಹಾಗಾಗಿ 3 ಬೀಡನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇಲ್ಲೇ ಈ ಕಡೆಯಿಂದ 3 ಬೀಡನ್ನ ಅಟ್ಯಾಚ್ ಮಾಡಿಕೊಂಡು ಈ ಥ್ರೆಡ್ಡಲ್ಲೇ ವರ್ಕ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿಂದ ನಾನು 1 2 3 ಚೈನ್ ಹಾಕ್ತಿದ್ದೀನಿ. ಇಲ್ಲೇನು ಸಿಂಗಲ್ ಕ್ರೋಶಾ ಗ್ಯಾಪ್ ಇದೆಯೋ ಅದರೊಳಗಡೆ ಪಕ್ಕದ ಬೀಡನ್ನ ಕೆಳಗಡೆ ಲಾಕ್ ಮಾಡ್ತಿದ್ದೀನಿ. ಮತ್ತು 3 ಚೈನ್ ಹಾಕ್ತೀನಿ. ಬೀಡನ್ನ ಕೆಳಗೆ ಲಾಕ್ ಮಾಡ್ತೀನಿ. ಮತ್ತು 3 ಚೈನ್. ಇಲ್ಲಿ ಸಿಂಗಲ್ ಕ್ರೋಶಾ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ತೀನಿ. ಇಲ್ಲೇ ಸ್ವಲ್ಪ ಕಷ್ಟ ಆಗೋದು. ಇಲ್ಲಿ ಈ ಸೈಡಲ್ಲಿ ಥ್ರೆಡ್ ಕಾಣಿಸ್ಬಾರ್ದು, ಹಾಗೆ ಮಾಡಬೇಕು. ಆದರೆ ಕಾಣಿಸುತ್ತೆ, ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿಂದ ಇಲ್ಲಿ ಫಸ್ಟು ಒಂದು ಚೈನ್ ಗ್ಯಾಪ್ ಇದೆ, ಒಂದು ಚೈನ್ ಇದೆ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶಾ ಮಾಡೋಣ. ಮತ್ತು ಇಲ್ಲಿ 3 ಚೈನ್ ಇದೆಯಲ್ಲ, ಇದಕ್ಕೆ ಒಂದೊಂದು ಕಂಬನ ಒಂದೊಂದು ಚೈನ್ನ ಸಿಂಗಲ್ ಕ್ರೋಶಾನ ಮಾಡೋಣ. 2 ಸಿಂಗಲ್ ಕ್ರೋಶಾನ ಮಾಡ್ತಿದ್ದೀನಿ. 2 ಸಿಂಗಲ್ ಕ್ರೋಶಾ ಆದಮೇಲೆ ಇಲ್ಲಿ ಒಂದು ಸಿಂಗಲ್ ಕ್ರೋಶಾನ ಮಾಡೋಣ. 3 ಆಯಿತು ಒಟ್ಟು. ಈಗ ಡೈರೆಕ್ಟಾಗಿ ಇಲ್ಲಿ ಮೇಲ್ಗಡೆ 3 ಚೈನ್ ಏನಿದೆಯೋ ಬೀಡನ್ನ ಮೇಲ್ಗಡೆ ದಾರ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶಾನ ಮಾಡೋಣ. ಅದರೊಳಗಡೆ ಸ್ವಲ್ಪ ಲೂಸಾಗಿ ಮಾಡ್ಕೊಂಡಿರಬೇಕು, ಇಲ್ಲಾಂದರೆ ಬೀಡ್ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಸಿಂಗಲ್ ಕ್ರೋಶಾ ಮಾಡಿ 2 ಚೈನ್ ಹಾಕ್ತೀನಿ. 1 ಟೈಮ್ ದಾರ ಸುತ್ಕೊಳ್ತೀನಿ. ಅದೇ ಚಿಕ್ಕ 3 ಚೈನ್ ಗ್ಯಾಪ್ಗೆ 3 ಡಬಲ್ ಕ್ರೋಶಾ. ಒಂದಾಯಿತು. ಮತ್ತು ಇನ್ನೂ ಒಂದು, ಮತ್ತು ಇನ್ನೂ ಒಂದು. ಈ ಥರ ಡಬಲ್ ಕ್ರೋಶಾಗಳನ್ನ ಮಾಡ್ಕೊಳ್ಳೋದು. ಈಗ 3 ಡಬಲ್ ಕ್ರೋಶಾ ಆದಮೇಲೆ ಇಲ್ಲಿ ಒಂದು ಸಿಂಗಲ್ ಕ್ರೋಶಾ, 2 ಚೈನ್ ಹಾಕಿದ್ದು 3 ಡಬಲ್ ಕ್ರೋಶಾ ಮಾಡಿದ್ದು. ಈಗ ಇಲ್ಲಿಂದ ಡೈರೆಕ್ಟಾಗಿ ಪಕ್ಕದ 3 ಚೈನ್ ಗ್ಯಾಪ್ಗೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶಾ ನೋಡ್ಕೊಳ್ಳಿ. ಇದೇ ಥರ ಮಾಡಬೇಕು ನೀವು, ಸೇಮ್ ಈ ಥರ ಮಾಡಿ. ಮತ್ತು ಇಲ್ಲಿ 2 ಚೈನ್ ಹಾಕಿ 1 ಟೈಮ್ ದಾರ ಸುತ್ಕೊಳ್ಳಿ. ಮತ್ತು ಡಬಲ್ ಕ್ರೋಶಾ, ಮತ್ತು 3 ಡಬಲ್ ಕ್ರೋಶಾ, ಒಂದಲ್ಲ 3. ಮೂರಾಯಿತು. ಈಗ ಪಕ್ಕದಕ್ಕೆ ಒಂದು ಸಿಂಗಲ್ ಕ್ರೋಶಾ ನೋಡಿ. ಈ ಥರ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶಾ ಇದೆಯಲ್ಲ ಬೀಡ್ನ ಪಕ್ಕ, ಇಲ್ಲಿ 2 ಸಿಂಗಲ್ ಕ್ರೋಶಾನ ಮಾಡಿದ್ವಿ. ಲಾಸ್ಟ್ 2ನೇ ಸಿಂಗಲ್ ಕ್ರೋಶಾಗೆ ಲಾಕ್ ಮಾಡೋಣ. ಸಿಂಗಲ್ ಕ್ರೋಶಾ ಲಾಕ್ ಮಾಡಿ ಮತ್ತು 1 2 3 ಚೈನ್ ಹಾಕಿ ಇಲ್ಲಿ ನೋಡಿ, ಇಲ್ಲಿ ಬೀಡನ್ನ ಕೆಳಗೆ ಲಾಕ್ ಮಾಡಿ. ಮತ್ತು 3 ಚೈನ್, ಬೀಡನ್ನ ಕೆಳಗೆ ಲಾಕ್, 3 ಚೈನ್, ಬೀಡನ್ನ ಕೆಳಗೆ ಲಾಕ್. ಈ ಥರ 3ಕ್ಕೆ ಮಾಡಿದ್ದು. ಈಗ 4ನೇದಕ್ಕೆ ಅಂದರೆ ಈ ಕಡೆ 3 ಈ ಕಡೆ 3 ಬಿಟ್ಟು ಮಧ್ಯದಕ್ಕೆ 1 2 3 4 5 ಚೈನ್ಗಳನ್ನ ಹಾಕ್ಕೊಳ್ತೀನಿ.
ಹಾಗೆ ಪಕ್ಕದ ಬೀಡ್ ಕೆಳಗೆ ಲಾಕ್ ಮಾಡ್ತೀನಿ. ಎಷ್ಟು ಅಗಲ ಬಂತು ಅಲ್ವಾ? ಹೀಗೆ ನಾವು ಫಿನಿಶ್ ಮಾಡ್ಕೊಳ್ಳೋಣ. ಇದೇ ಥರ ಸೇಮ್ ಇಲ್ಲಿ ಮಧ್ಯ ಕೊಚ್ಚು ಬರುತ್ತೆ. ಇದೀಗ ಫುಲ್ ಕಂಪ್ಲೀಟ್ ಆಗಿದೆ ನೋಡಿ. ಕಂಪ್ಲೀಟಾಗಿ ಈ ಥರ ಕಾಣಿಸ್ತಿದೆ. ತುಂಬ ಸಖತ್ತಾಗಿ ಬಂದಿದೆ ಡಿಸೈನ್ ಅಂತೂ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ ಗಾಯ್ಸ್, ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.